ಪ್ರಥಮ ದರ್ಜೆ ಗುತ್ತಿಗೆದಾರನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಮನೆಗೆ ಬೆಂಕಿಯನ್ನ ಹಾಕಿ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಪಿಯ ಮನೆಗೆ ಕುಟುಂಬಸ್ಥರು ಬೆಂಕಿಯನ್ನು ಹಚ್ಚಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ A1 ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿಯನ್ನ ಹಾಕಿರುವುದು, ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ ಶಿವಾನಂದ ಕುನ್ನೂರು ಸಂಬಂಧಿಕರು. ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿಯನ್ನ ನಂದಿಸಲಾಗಿದೆ. ಹಾಡಹಗಲೇ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಶಿವಾನಂದ ಅವರ ಕೊಲೆ ಆಗಿತ್ತು. ಶಿವಾನಂದ ಹತ್ಯೆಗೆ ಸಂಚು ರೂಪಿಸಿದ್ದ ನಾಗರಾಜ್ ಮನೆಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಪ್ರಥಮ ದರ್ಜೆ ಗುತ್ತಿಗೆದಾರನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಯ ಮನೆಗೆ ಕುಟುಂಬಸ್ಥರು ಬೆಂಕಿಯನ್ನು ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಕರಣದ A1 ಆರೋಪಿ ನಾಗರಾಜ್ ಸವದತ್ತಿ ಇವರ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಶಿವಾನಂದ ಕುನ್ನೂರು ಸಂಬಂಧಿಕರು. ಹಾಡಹಗಲೇ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಶಿವಾನಂದನ ಕೊಲೆ ಆಗಿರುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಶಿಗ್ಗಾವಿಯ ಪ್ರಥಮ ದರ್ಜೆಯ ಗುತ್ತಿಗೆದಾರ ಶಿವಾನಂದ ಕುನ್ನೂರು ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ಆರೋಪಿ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದ್ದಾರೆ. ಹತ್ಯೆಯಾದ ಶಿವಾನಂದ ಸಂಬಂಧಿಕರು ಕೊಲೆ ಆರೋಪಿ ನಾಗರಾಜ್ ಸವದತ್ತಿ ಅನ್ನೋರ ಮನೆಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆರೋಪಿ ನಾಗರಾಜ್ ಸವದತ್ತಿ ಮನೆ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನು ಹಚ್ಚಲಾಯಿತು. ಇದರಿಂದ ಪೂರ್ತಿ ಮನೆಯೇ ಇದೀಗ ಸುಟ್ಟು ಕರಕಲಾಗಿದೆ. ದೃಶ್ಯದಲ್ಲೂ ಸಹ ನೀವು ಅದನ್ನು ನೋಡ್ತಾ ಇದ್ದೀರಾ. ಶಿಗ್ಗಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಆರೋಪಿ ನಾಗರಾಜ್ ಸವದತ್ತಿ ಮನೆ ಇದೀಗ ಭಸ್ಮವಾಗಿದೆ. ಗುತ್ತಿಗೆದಾರ ಶಿವಾನಂದ್ ಕುನ್ನೂರು ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ರು. ಹತ್ಯೆ ಮಾಡುವ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋವನ್ನು ಆಧರಿಸಿ ನಾಗರಾಜ್ ಸವದತ್ತಿಯೇ ಕೊಲೆ ಆರೋಪಿ ಅಂತ ಆಕ್ರೋಶಗೊಂಡಿದ್ದಂತಹ ಶಿವಾನಂದ್ ಅವರ ಸಂಬಂಧಿಕರು ಈ ನಾಗರಾಜ್ ಮನೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಆಗಿಲ್ಲ. 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನ ನಡೆಸಿದ್ದಾರೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಸಹ ನಿಯೋಜನೆ ಮಾಡಲಾಗಿದೆ. ಶಿಗ್ಗಾವಿ ಪಟ್ಟಣದಲ್ಲಿ ಹಾಡಹಗಲೇ ಏನು ಕ್ಲಾಸ್ 1 ಕಾಂಟ್ರಾಕ್ಟರ್ ಹತ್ಯೆ ಆಗಿರುವಂಥದ್ದು, ಬರ್ಬರ ಹತ್ಯೆ ಆಗಿರುವಂಥದ್ದು. ಹೀಗಾಗಿ ಅದರ ಸಿಟ್ಟನ್ನ ಇಟ್ಕೊಂಡು ಅವರ ಕುಟುಂಬ ಸದಸ್ಯರು ಏನು ಜಗಳ ವ್ಯಾಜ್ಯ ಇತ್ತು, ಅವರ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿರುವಂತಹ ಘಟನೆ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಇದು ನಾಗರಾಜ್ ಸವದತ್ತಿ ಅವರ ಮನೆಗೆ, ಅಂದರೆ ಈ ಜಾಗವನ್ನು 1 ಗುಂಟೆ ಜಾಗವನ್ನು ಖರೀದಿ ಮಾಡಿಕೊಂಡಿದ್ರು ಕುನ್ನೂರವರು. ಆ ಜಾಗಕ್ಕೆ ಹೊಂದಿಕೊಂಡಂತಹ ನಾಗರಾಜ್ ಸವದತ್ತಿ ಅವರ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಬೆಂಕಿಯ ಕಣ್ಣಲ್ಲಿ ಕಳೆದ 2 ಗಂಟೆಗಳಿಂದ ಕೂಡ ನಿರಂತರವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನೋ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡ್ತಿರುವಂಥದ್ದು. ಮನೆಯಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ದವಸ ಧಾನ್ಯಗಳು ಸೇರಿದಂತೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಹೀಗಾಗಿ ನಾಗರಾಜ್ ಸವದತ್ತಿ ಅವರ ಮನೆಗೆ ಏನೋ ಹತ್ಯೆಯನ್ನು ಖಂಡಿಸಿ, ಅಂದರೆ ಹತ್ಯೆಯ ಆಕ್ರೋಶವನ್ನು ಹೊರ ಹಾಕಲಿಕ್ಕೆ ಅವರ ಕುಟುಂಬ ಸದಸ್ಯರು ಪೆಟ್ರೋಲನ್ನು ಸುರಿದು ಏನೋ ಮನೆಗೆ ಬೆಂಕಿಯನ್ನು ಹಾಕಿರುವಂಥದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಸ್ಥಳದಲ್ಲಿ ಮಾಡ್ತಿರುವಂಥದ್ದು. ಅಂದರೆ ಹಾಡಹಗಲೇ ಒಬ್ಬ ಕಾಂಟ್ರಾಕ್ಟರ್ನ ಆಸ್ತಿ ವ್ಯಾಜ್ಯವಾಗಿ ಹತ್ಯೆಯನ್ನು ಮಾಡ್ತಾರೆ. ಈ ಹತ್ಯೆಯನ್ನು ನೋಡಿದಂತಹ, ಭೀಕರ ಹತ್ಯೆಯನ್ನು ನೋಡಿದಂತಹ ಕುಟುಂಬ ಸದಸ್ಯರು ಬಹಳಷ್ಟು ಆಕ್ರೋಶವನ್ನು ಹೊರ ಹಾಕಿರುವಂಥದ್ದು. ಈಗಾಗಲೇ 6 ಜನರ ಮೇಲೆ FIR ಕೂಡ ಆಗಿರುವಂಥದ್ದು. ವಿಡಿಯೋವನ್ನು ಆಧರಿಸಿ ಈಗಾಗಲೇ ಏನೋ ದೂರನ್ನು ದಾಖಲಿಸಿಕೊಂಡಿರುವಂಥದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ದೂರನ್ನು ದಾಖಲಿಸಿಕೊಂಡು ಇದೇ ಜಾಗದ ವಿಚಾರವಾಗಿ ಏನು ಗಲಾಟೆ ಆಗಿತ್ತು ಕಳೆದ ಸುಮಾರು ವರ್ಷಗಳಿಂದ ಕೂಡ, ಈಗ ಇವರಂತೆ ಆಗಿತ್ತು. ಜಾಗದ ವಿಚಾರವಾಗಿ ನಡೆದ ಹತ್ಯೆಯಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಹತ್ಯೆ ಆಗಿರುವಂಥದ್ದು. ಹೀಗಾಗಿ ಇವತ್ತು ಅವರ ಕುಟುಂಬ ಸದಸ್ಯರು ಬೆಂಕಿ ಹಾಕಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈಗಾಗಲೇ ಹಾವೇರಿ SP ಅಂಶುಕುಮಾರ್ ಕೂಡ 3 ತಂಡಗಳನ್ನು ರಚನೆ ಮಾಡಿ ಈಗಾಗಲೇ ಆರೋಪಿಗಳ ಪತ್ತೆಗೆ ಜಾಲ ಬೀಸಿರುವಂಥದ್ದು. ಅಂದರೆ ಇನ್ನೊಂದು ಏನೋ ಈ ಸ್ಪಾಟ್ಗೆ IGP ಅವರು ವಿಸಿಟ್ ಕೊಟ್ಟ ನಂತರ ಕೂಡ ಅವರು ಕ್ಷೇತ್ರದಲ್ಲಿ ಇದ್ದಾಗಲೇ ಕೂಡ ಬೆಂಕಿಯನ್ನು ಹಾಕಿರುವಂಥದ್ದು. ಅಂದರೆ ಈಗಾಗಲೇ ನಗರದಲ್ಲಿ ಒಂದು ರೀತಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸರು ಕೂಡ ಆರೋಪಿಗಳ ಬಲೆಗೆ ಏನು ಜಾಲವನ್ನು ಬೀಸಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.
ನಮ್ಮ ಪ್ರತಿನಿಧಿ ಫಕೀರಯ್ಯ ನಿಮಗೆ ಆ ಮನೆನ ಯಾವ ರೀತಿ ಅಲ್ಲಿ ಕಂಪ್ಲೀಟ್ ಆಗಿ ಮನೆ ಸುಟ್ಟೋಗಿದೆ ಅನ್ನೋದನ್ನ ತೋರಿಸ್ತಾ ಇದ್ರು. ಇದು ಒಬ್ರು ಕೊಲೆ ಮಾಡಿದ್ದಕ್ಕೆ ಆರೋಪಿಯ ಮನೆಯನ್ನೇ ಇದೀಗ ಸುಟ್ಟು ಭಸ್ಮ ಮಾಡಿದ್ದಾರೆ. ಯಾರು ಕೊಲೆ ಆದ್ರೂ ಆ ಕುಟುಂಬಸ್ಥರು ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಅದೃಷ್ಟವಶಾತ್ ಯಾರೂ ಮನೆಯಲ್ಲಿ ಇರಲಿಲ್ಲ, ಹೀಗಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಮನೆ ಮಾತ್ರ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ. ಸದ್ಯ ಈ ಕುರಿತಾಗಿ ಪೊಲೀಸರು ಯಾವ ರೀತಿ ಮುಂದಿನ ತನಿಖೆ ನಡೆಸ್ತಾರೆ ಅನ್ನೋದನ್ನ ನೋಡಬೇಕು. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ ಕುನ್ನೂರ ಹತ್ಯೆಗೆ ಪ್ರತೀಕಾರವಾಗಿ ಈ ಕೊಲೆ ಆರೋಪಿಯ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿರೋದು. ಪ್ರಕರಣದ A1 ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಶಿವಾನಂದ ಕುಟುಂಬಸ್ಥರು. ಈ ಮೂಲಕ ತಮ್ಮ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ. ಇನ್ನು ಮನೆ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ, ಸುಟ್ಟು ಕರಕಲಾಗ್ಬಿಟ್ಟಿದೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅಲ್ಲಿ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡಿದ್ರು. ನಾಗರಾಜ ಸವದತ್ತಿ ಅನ್ನೋರ ಮನೆ ಈ ರೀತಿ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿರೋದು. ಇದು ಅಂಬೇಡ್ಕರ್ ವೃತ್ತದ ಬಳಿ ಇರುವಂತಹ ಆರೋಪಿ ನಾಗರಾಜ ಸವದತ್ತಿ ಮನೆ. ಗುತ್ತಿಗೆದಾರ ಶಿವಾನಂದ ಕುನ್ನೂರನ್ನ ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿರ್ತಾರೆ. ಹತ್ಯೆ ಮಾಡುವಂತಹ ವಿಡಿಯೋ ವೈರಲ್ ಆಗಿರುತ್ತೆ. ಈ ವಿಡಿಯೋವನ್ನ ಆಧರಿಸಿ ನಾಗರಾಜ ಸವದತ್ತಿನೇ ಈ ಪ್ರಕರಣದ ಕೊಲೆ ಆರೋಪಿ ಅಂತ ಹೇಳಿ ಆಕ್ರೋಶಗೊಂಡಿದ್ದಂತಹ ಈ ಶಿವಾನಂದ ಸಂಬಂಧಿಕರು ಆತನ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ನಡೆಸಲಾಯಿತು. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಿಲ್ಲ.